ಶಾಸಕರ ಎಲ್ಲ ಸುಳ್ಳಿನ ಆರೋಪಗಳಿಗೆ ದಾಖಲೆ ಸಮೇತ ಉತ್ತರವನ್ನು ಆದಷ್ಟು ಶೀಘ್ರದಲ್ಲಿ ನಾನು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಡ್ತೀನಿ. ಮಾಜಿ ಶಾಸಕರಿಂದ ನನ್ನ ಹಿರಿಯರು ವಯಸ್ಸಲ್ಲಿ ನನಗೆ ಭಾಳ ಒಂದು 25-30 ವರ್ಷ ದೊಡ್ಡವರು, ಅಣ್ಣನ ಸಮಾನರು. ಅವ್ರ ಕಾಲದಲ್ಲಿ ಏನಾಯಿತು, ನನ್ನ ಕಾಲದಲ್ಲಿ ಏನಾಯಿತು ಅಂತ ಜನ ನೋಡೋದ್ರ ಜೊತೆಗೆ ಸರ್ಕಾರದ ದಾಖಲೆಗಳು ಮಾತನಾಡ್ತವೆ. ಪ್ರೀತಿಯ ಅಣ್ಣರಾದಂಥ ಶ್ರೀನಿವಾಸ ಮೂರ್ತಿರವರಿಗೆ ನಾನು ದಾಖಲೆ ಸಮೇತ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡ್ತಾಯಿದ್ದೀನಿ. 10 ವರ್ಷಗಳ ಕಾಲ ಅವ್ರ ಕಾಲದಲ್ಲಿ ಏನಾಯಿತು, ನನ್ನ 7-8 ತಿಂಗಳ ಅವಧಿಯಲ್ಲಿ ನಾನೇನು ಮಾಡಿದ್ದೀನಿ, ಈ ತಾಲೂಕಿಗೆ ರಸ್ತೆ ಅಭಿವೃದ್ಧಿಯನ್ನು, ಚರಂಡಿ ಅಭಿವೃದ್ಧಿಯನ್ನು ಕೆಲವು ಬೆರಳಿಕೆ ಸಂಖ್ಯೆಯ ಗ್ರಾಮದಲ್ಲಿ ಮಾಡಿ ನಾನು ಅಭಿವೃದ್ಧಿ ಮಾಡಿದೆ ಅಂತ ನಾನೇ ಆಗಲಿ ಬೇರೆ ಶಾಸಕರು ಹೇಳಿದ್ರೆ ಅದು ಅಭಿವೃದ್ಧಿ ಅಲ್ಲ. ಈ ತಾಲೂಕಿಗೆ ಶಾಶ್ವತವಾದಂಥ ಯೋಜನೆಗಳು ಶ್ರೀನಿವಾಸ ಮೂರ್ತಿ ಅಣ್ಣ ಅವ್ರ ಕಾಲದಲ್ಲಿ ಯಾವ್ಯಾವ ಯೋಜನೆಗಳು ಬಂದೋ ಅವರು ದಾಖಲೆ ಸಮೇತ ಬರಲಿ, ನಾನು ದಾಖಲೆ ಸಮೇತ ಬರ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಎಳೆಯಾಗಿ ಎಲ್ಲವನ್ನು ಬಿಚ್ಚಿಡ್ತೀನಿ. ಜನ ಅವರು ಭಾಳ ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು, ಭಾಳ ಸ್ವಚ್ಛರು ಆಗಿದ್ದರೆ 32,000 ಮತಗಳಿಂದ ಒಬ್ಬ ಸಾಮಾನ್ಯ ಯುವಕನನ್ನು ಇಲ್ಲಿ ಗೆಲ್ಲಿಸಿ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ರಾ? ಅದಕ್ಕೆಲ್ಲ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ಸಮೇತ ಹೇಳ್ತಾ ಇರೋ ಒಂದೇ ಒಂದು ಆರೋಪ ಏನಂತ ಹೇಳಿದ್ರೆ, ನಮ್ಮ ಕಾಲದಲ್ಲೇ ಎಲ್ಲ ಆಗಿದ್ದು, ಇವಾಗ ಈಗಿನ ಶಾಸಕರು ಒಂದು ಪತ್ರ ತೋರಿಸ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿರೋದು ಸರ್ಕಾರದ ವತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ದಾಖಲೆಗಳನ್ನ ನಾನು ಈಗ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ನನ್ನ ಕಾಲದಲ್ಲಿ ಆಗಿರ್ತಕ್ಕಂಥ ದಾಖಲೆಗಳು ನನ್ನ ಹತ್ರ ಇದ್ದಾವೆ. ಅವ್ರ ಕಾಲದಲ್ಲಿ ಆಗಿದ್ದಂಥವ್ನು ಯಾಕೆ ಮಾಡಿಸ್ಲಿಲ್ಲ? ಯಾಕೆ ಮಾಡಿಸ್ಲಿಲ್ಲ? ಕಾಂಟ್ರಾಕ್ಟರ್ಗಳು ಎದ್ರಕೊಂಡು ಹೊಡೋಗ್ಬಿಟ್ಟಿದ್ರು. ಆ ಕಮಿಷನ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಒತ್ತಡಕ್ಕೆ ಹೊಡೋಗಿದ್ರು. ಆ ಹೊಡೋಗಿದ್ದಂಥವ್ರನ್ನ ನಾನು ಹಿಂದೆ ಇದ್ದಂಥ ಶ್ರೀನಿವಾಸ ಮೂರ್ತಿ ಥರ ಶಾಸಕರಲ್ಲ, ನಾನು ಬೇರೆ ಥರ, ಅವ್ರ ವ್ಯಕ್ತಿತ್ವನೇ ಬೇರೆ, ನನ್ನ ವ್ಯಕ್ತಿತ್ವನೇ ಬೇರೆ ಅಂತ ಹೇಳಿ ನಾನು ಅವ್ರದ್ದು ಕರೆದುಕೊಂಡು ಬಂದು ಕೆಲಸ ಮಾಡದೇ ಇರತಕ್ಕಂಥ, ಸಾಧ್ಯ ಆಗದೇ ಇರತಕ್ಕಂಥವ್ರಿಗೆ ರೀಟೆಂಡರ್ ಮಾಡಿಸಿದ್ದೀನಿ. ನಿರ್ಭಯವಾಗಿ ಗುಣಮಟ್ಟದ ಕಾಮಗಾರಿಯನ್ನು ಅವ್ರ ಹತ್ರ ಒಂದು ಕಾಫಿನೂ ಸಹ ನಾನು ಕುಡಿದಂಗೆ ನಾನಿವತ್ತು ಕಾಮಗಾರಿ ಮಾಡಿಸ್ತಾ ಇದ್ದೀನಿ. ನಾನು ಶಾಸಕನಾಗಿ, ಈ ಕ್ಷೇತ್ರದ ಸೇವಕನಾಗಿ, ನಿಮ್ಮೆಲ್ಲರ ಈ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಚುನಾಯಿತನಾದೆ. ಅಂದಿನಿಂದ ಇಂದಿನವರೆಗೂ ಈ ತಾಲೂಕಿಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಇಲ್ಲಿ ಒಬ್ಬ ಜನಸೇವಕನಾಗಿ ನಾನು ಈ ನನ್ನ ಅವಧಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಇರ್ಬೋದು, ಈ ತಾಲೂಕಿಗೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ತರಲಿಕ್ಕೆ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ ಅಂತ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿರ್ತಕ್ಕಂಥ ಆದೇಶನ ಕೊಡ್ತೀನಿ. ಅಣ್ಣ ಶ್ರೀನಿವಾಸ ಮೂರ್ತಿ ಅವ್ರಿಗೆ ನಾನು ಪತ್ರಿಕಾಗೋಷ್ಠಿ ಕರೆದು ಮಾತನಾಡ್ತೀನಲ್ಲ, ಅವತ್ತು ನೀವೆಲ್ಲ ಪತ್ರಕರ್ತರು ನನ್ನಂಥ ಶಾಸಕರನ್ನ 10 ಜನ ನೋಡಿದ್ದೀರಾ. ನೀವು ತೀರ್ಮಾನ ಮಾಡಿ, ಜನನೂ ತೀರ್ಮಾನ ಮಾಡಲಿ. ಪ್ರಕರಣಗಳಲ್ಲಿ ಎರಿಬಿಡ್ತಾ ಇದ್ದಾರೆ. ನನಗೆ ಈ ತಾಲೂಕಿನಲ್ಲಿ 8 ತಿಂಗಳಾಯ್ತು ನಾನು ಶಾಸಕನಾಗಿ. ಕಮಿಷನ್ ಅಲ್ಲ, ಒಂದು ಕಾಫಿ ಯಾರ ಹತ್ರನಾದರೂ ಕುಡಿದಿದ್ದೀನಿ ಅಂದರೆ ಇವತ್ತೇ ನಾನು ರಾಜೀನಾಮೆಯನ್ನು ಕೊಟ್ಟು ನನ್ನೇನೋ ವ್ಯವಹಾರನೋ ಅಥವಾ ನಮ್ಮ ಮೂರು ಕಡೆಗೋ ಹೋಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಒಬ್ಬ ಸಾಮಾನ್ಯ ಜನತೆಯ ಜೊತೆ ಕಾರ್ಯಕರ್ತನಾಗಿರ್ತೀನಿ. ನನಗೆ ಕಮಿಷನ್ ತಗೊಂಡು ನಾನು ಯಾವುದೋ ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ, ಬೆಂಗಳೂರಲ್ಲಿ ಸೈಟ್ ತಗೋಬೇಕಾಗಿಲ್ಲ, ಅಥವಾ ನನ್ನ ಮನೆಯನ್ನು ಇನ್ನೂ ಬೇರೆ ಥರ ಮಾಡ್ಕೋಬೇಕಾಗಿಲ್ಲ. ನನಗೆ ಭಗವಂತ ನನ್ನದೇ ಆದಂಥ ಆರ್ಥಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟವನೇ, ಅದ್ರ ಪ್ರಕಾರ ಮಾಡ್ತೀನಿ. ದಾಬಾಸ್ಪೇಟೆ ಇದು ಬಸ್ ಸ್ಟ್ಯಾಂಡನ್ನು ಯಾಕೆ ನಿಲ್ಲಿಸಿದ್ದೀನಿ ಅಂತ ಅಂದರೆ, ನನ್ನ ಪ್ರಕಾರ ಅದು ಬಸ್ ಸ್ಟಾಪೇ ಅಲ್ಲ. ಹಿಂದೆ ಇದ್ದಂಥ ಶಾಸಕರು ಅದು ಯಾವ ಮಾನದಂಡ ಇಟ್ಕೊಂಡು ಅದನ್ನು ಬಸ್ ಸ್ಟಾಪ್ ಕಾಮಗಾರಿ ಮಾಡಲಿಕ್ಕೆ ಹೊರಟಿದ್ರು ಗೊತ್ತಿಲ್ಲ. ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಈಗಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಪೂರ್ತಿ ನೆಲಸಮಗೊಳಿಸಿ ಹೊಸದಾಗಿ ಬಸ್ ಸ್ಟಾಪನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಸಾರಿಗೆ ಸಚಿವರನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿ ಪತ್ರವನ್ನು ಕೊಟ್ಟು ಆ ಬಸ್ ಸ್ಟಾಪನ್ನು ಉನ್ನತೀಕರಣಗೊಳಿಸಬೇಕು, ಅದನ್ನು ಅಪ್ಗ್ರೇಡ್ ಮಾಡಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ನನ್ನ ಮನವಿಗೆ ಸಕಾರಾತ್ಮಕವಾಗಿ ಮಂತ್ರಿಗಳು ಸ್ಪಂದಿಸಿ ಚೀಫ್ ಇಂಜಿನಿಯರ್ ಅವ್ರನ್ನ ಕರೆದು ರಿವೈಸ್ ಎಸ್ಟಿಮೇಟ್ನ ಸಬ್ಮಿಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಆ ರಿವೈಸ್ ಎಸ್ಟಿಮೇಟ್ ಪ್ರಕಾರ ಹಿಂದೆ ಬಸ್ ಸ್ಟಾಪ್ ಹೆಂಗಿತ್ತು, ಮುಂದೆ ನನ್ನ ಕಾಲದಲ್ಲಿ ಹೆಂಗಾಯಿತು ಅಂತ ದಾಬಾಸ್ಪೇಟೆ ಜನ, ಆ ರಸ್ತೆಯಲ್ಲಿ ಓಡಾಡೋಂಥ ಜನ ತೀರ್ಮಾನ ಮಾಡಲಿ.